ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವು ಹಿಂದಿನ ತರಗತಿಯಲ್ಲಿ ಬೋಧನಾ ಪದ್ಧತಿಗಳ ಬಗ್ಗೆ ನೋಡಿದ್ವಿ, ಕನ್ನಡ ಪೆಡಗಾಜಿಗೆ ಸಂಬಂಧಪಟ್ಟಂತೆ. ಈಗ ನೋಡೋಣ ಬೋಧನಾ ಸಂಪನ್ಮೂಲಗಳು. ಬೋಧನಾ ಸಂಪನ್ಮೂಲಗಳು ಅಂತ ಬಂದಾಗ ಮೊದಲನೇದಾಗಿ ಬೋಧನಾ ಸಂಪನ್ಮೂಲಗಳು ಅಂದ್ರೆ ಏನು? ಬೋಧನೆಯಲ್ಲಿ ಮಕ್ಕಳ ಕಲಿಕೆಗೆ ಅನುಕೂಲವಾಗುವಂತಹ, ಕಲಿಕೆಯನ್ನು ಉತ್ತೇಜಿಸುವಂತಹ, ವಿಷಯವನ್ನ ಪರಿಣಾಮಕಾರಿಯಾಗಿ ತಿಳಿಸೋದಕ್ಕೆ ಬಳಕೆ ಮಾಡುವಂತಹ ಸಾಧನಗಳಿಗೆ ನಾವು ಬೋಧನಾ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ವಾ? ಬೋಧನಾ ಸಂಪನ್ಮೂಲಗಳು ಅಂದ್ರೆ ಮಕ್ಕಳಿಗೆ, ಅಂದ್ರೆ ಕಲಿಕೆಯಲ್ಲಿ ಏನೆಲ್ಲ ಉಪಯೋಗಿಸ್ತೀವಿ ನಾವು, ಕಲಿಕೆಯನ್ನ ಯಾವುದು ಉತ್ತೇಜಿಸುತ್ತೆ, ಕಲಿಕೆಗೆ ಯಾವುದು ಅನುಕೂಲಿಸುತ್ತೆ, ಓಕೆ, ವಿಷಯವನ್ನ ಪರಿಣಾಮಕಾರಿಯಾಗಿ ಯಾವುದು ತಿಳಿಸೋದಕ್ಕೆ ಸಹಾಯಕವಾಗುತ್ತೆ, ಅಂತಹ ಸಾಧನಗಳಿಗೆ ನಾವು ಬೋಧನಾ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಬೋಧನಾ ಸಂಪನ್ಮೂಲಗಳ ಅನುಕೂಲಗಳನ್ನ ನೋಡೋದಾದ್ರೆ, ವಿಷಯ ವಸ್ತು ಬೇಗ ಅರ್ಥ ಆಗುತ್ತೆ ಮಕ್ಕಳಿಗೆ, ಜೊತೆಗೆ ಕಲಿತ ವಿಷಯ ದೀರ್ಘಕಾಲ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಜೊತೆಗೆ ಶಿಕ್ಷಕರ ಶ್ರಮ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ತರಗತಿಯಲ್ಲಿ 2000 ಪದಗಳನ್ನ ಬಳಕೆ ಮಾಡೋದಕ್ಕಿಂತ ಒಂದು ಬೋಧನಾ ಉಪಕರಣವನ್ನ ಬಳಕೆ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಯಲ್ಲಿ ದೀರ್ಘಕಾಲ ಅವಧಾನವನ್ನ ಕೇಂದ್ರೀಕರಿಸೋದಕ್ಕೆ ಈ ಬೋಧನಾ ಸಂಪನ್ಮೂಲಗಳು ಬಹಳನೇ ಉಪಯುಕ್ತ ಆಗುತ್ತೆ. ಇನ್ನು ಶಿಕ್ಷಕರಿಗೆ ಪರಿಣಾಮಕಾರಿಯಾಗಿ ಬೋಧನೆ ಮಾಡೋದಕ್ಕೂ ಕೂಡ ಇದು ತುಂಬಾನೇ ಸಹಾಯಕ ಆಗಿದೆ. ಜೊತೆಗೆ ಕಲಿಕೆ ಚಟುವಟಿಕೆಗಳ ಮೂಲಕ ನಡೆಯುತ್ತೆ ಇಲ್ಲಿ. ಓಕೆ, ಆಮೇಲೆ ತರಗತಿಯಲ್ಲಿ ಕಲಿಕಾ ವೈವಿಧ್ಯತೆ ಕೂಡ ಉಂಟಾಗುತ್ತೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲನೇದಾಗಿ ಭಾಷಾ ಪ್ರಯೋಗಾಲಯ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಭಾಷಾ ಪ್ರಯೋಗಾಲಯ ಅಂತ ಅಂದ್ರೆ, ಮೊದಲ ಬಾರಿಗೆ ಭಾಷಾ ಪ್ರಯೋಗ ಶಾಲೆಯನ್ನ ಅಮೆರಿಕಾದ ಸಂಯುಕ್ತ ಸಂಸ್ಥಾನದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಎಲ್ಲಿ? ಅಮೆರಿಕಾದ ಸಂಯುಕ್ತ ಸಂಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದ್ರು. ಯಾವ್ದನ್ನ? ಭಾಷಾ ಪ್ರಯೋಗಾಲಯವನ್ನ. ಇದರ ಅರ್ಥ ಏನು? ಭಾಷಾ ಪ್ರಯೋಗಾಲಯ ಅಂದ್ರೆ ಏನು ಅಂತ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಭಾಷಾ ಕೌಶಲ್ಯ ಬೆಳೆಸೋದಕ್ಕೆ, ಭಾಷಾ ಕೌಶಲ್ಯ ಅಭ್ಯಾಸ ಮಾಡಿಸೋದಕ್ಕೆ, ಭಾಷಾ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ, ವಿದೇಶೀಯ ಭಾಷೆಯನ್ನ ಕಲಿಯೋದಕ್ಕೆ, ಸರಿಯಾದ ಪದಾರ್ಥ ತಿಳಿಯೋದಕ್ಕೆ, ಹಾಗೂ ಒಂದು ಭಾಷೆಯನ್ನು ವೈಜ್ಞಾನಿಕ ವಿಧಾನದ ಮೂಲಕ ಕಲಿಸಲು ವ್ಯವಸ್ಥೆಗೊಳಿಸಿದ ಮತ್ತು ವಿನ್ಯಾಸಗೊಳಿಸಿದ ವೈಜ್ಞಾನಿಕ ಭಾಷಾ ಉಪಕರಣಗಳನ್ನ ಒಳಗೊಂಡಿರುವಂತಹ ಕೋಣೆಯನ್ನೇ ನಾವು ಭಾಷಾ ಪ್ರಯೋಗಾಲಯ ಅಂತ ಕರಿತೀವಿ. ಓಕೆ, ಇನ್ನು ಭಾಷಾ ಪ್ರಯೋಗಾಲಯದ ರಚನಾ ವ್ಯವಸ್ಥೆ ಯಾವ ರೀತಿ ಇರುತ್ತೆ ನೋಡಿ. ಒಂದು ಭಾಷಾ ಪ್ರಯೋಗಾಲಯ ಅಂತ ನಾವು ಹೇಳಿದಾಗ, ಅಲ್ಲಿ ಎಲ್ಲಾ ಮಕ್ಕಳು ಕೂಡ ಕುತ್ಕೊಳ್ಳೋದಕ್ಕೆ ಒಂದು ಆಸನದ ವ್ಯವಸ್ಥೆ ಇರುತ್ತೆ, ಉತ್ತಮವಾದಂತ ಆಸನದ ವ್ಯವಸ್ಥೆ ಇರುತ್ತೆ. ಜೊತೆಗೆ ಭಾಷಾ ಕಲಿಕೆಗೆ ಸಂಬಂಧಿಸಿದಂತ ಎಲ್ಲ ಉಪಕರಣಗಳು ಕೂಡ ಅಲ್ಲಿ ಇರಬೇಕು. ಜೊತೆಗೆ ಸರಿಯಾದ ರೀತಿಯಲ್ಲಿ ಬಳಕೆ ಆಗುವಂತೆ ಅದನ್ನ ಜೋಡಿಸಿರ್ಬೇಕು. ಆಮೇಲೆ ಭಾಷಾ ಕೋಣೆಯು ಶಬ್ದ ನಿಯಂತ್ರಿತ ವ್ಯವಸ್ಥೆಯನ್ನ ಒಳಗೊಂಡಿರ್ಬೇಕು, ಅಂದ್ರೆ ಅಲ್ಲಿ ಪ್ರತಿಧ್ವನಿಗೆ ಅವಕಾಶ ಇರಬಾರ್ದು. ಇನ್ನು ಅನ್ಯ ಭಾಷೆಯ ವಿಚಾರಗಳನ್ನ ತಿಳಿಯೋದಕ್ಕೆ ವ್ಯವಸ್ಥೆಯನ್ನ ಮಾಡಿರ್ಬೇಕು. ಜೊತೆಗೆ ಇದು ಧ್ವನಿಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ವಿಶ್ವಕೋಶ ಮುಂತಾದ ವರದಿಗಳನ್ನ ಇದು ಒಳಗೊಂಡಿರ್ಬೇಕು. ಯಾವುದು? ಭಾಷಾ ಪ್ರಯೋಗಾಲಯ. ಈಗ ಭಾಷಾ ಪ್ರಯೋಗಾಲಯದ ರಚನಾ ವಿನ್ಯಾಸ ನೋಡಿದ್ವಿ. ಈಗ ಉಪಯೋಗಗಳನ್ನ ನೋಡೋದಾದ್ರೆ, ಶಬ್ದಗಳನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದಕ್ಕೆ ಭಾಷಾ ಪ್ರಯೋಗಾಲಯ ಸಹಾಯಕ ಆಗುತ್ತೆ. ಭಾಷಾ ಕೌಶಲ್ಯಗಳು ಇದರಿಂದ ವೃದ್ಧಿ ಆಗುತ್ತೆ. ಭಾಷಾ ಕೌಶಲ್ಯಗಳನ್ನ ಅಭ್ಯಾಸ ಹಾಗೂ ರೂಢಿ ಮಾಡೋದಕ್ಕೆ ಇದು ಸಹಾಯಕ ಆಗುತ್ತೆ. ಭಾಷಾ ದೋಷಗಳನ್ನ ಗುರುತಿಸೋದಕ್ಕೆ ಸಹಾಯಕ ಆಗುತ್ತೆ. ಜೊತೆಗೆ ವ್ಯಾಕರಣದ ಅಂಶಗಳು, ಓದುಗಾರಿಕೆ ಮುಂತಾದ ವಿಷಯಗಳನ್ನ ಸುಲಭವಾಗಿ ತಿಳಿಯೋದಕ್ಕೂ ಕೂಡ ಸಹಾಯಕ ಆಗುತ್ತೆ. ಇನ್ನು ಭಾಷಾ ಶಿಸ್ತು ಹಾಗೂ ಕ್ರಮಬದ್ಧವಾಗಿ ಕಲಿಯೋದಕ್ಕೆ ಇದು ಸಹಾಯಕವಾಗುತ್ತೆ. ಭಾಷಾ ಪ್ರಯೋಗಾಲಯದಲ್ಲಿ ಶಿಕ್ಷಕರ ಶ್ರಮ ಇದು ಕಡಿಮೆ ಮಾಡುತ್ತೆ. ಇನ್ನು ವಿದ್ಯಾರ್ಥಿಯು ತನ್ನ ಧ್ವನಿಯನ್ನ ತಾನೇ ದಾಖಲೆ ಮಾಡಿ ತನ್ನ ಧ್ವನಿಯನ್ನು ತಾನೇ ಆಲಿಸಿಕೊಳ್ಳಬಹುದು ಹಾಗೂ ತನ್ನ ತಪ್ಪುಗಳನ್ನ ಇಲ್ಲಿ ತಿದ್ದುಕೊಳ್ಬಹುದು. ಅಂದ್ರೆ ಒಂದು ವಿದ್ಯಾರ್ಥಿಯ, ಒಂದು ಮಗುವಿನ ಸ್ವಯಂ ಮೌಲ್ಯಮಾಪನ ಇಲ್ಲಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತೆ. ಇಲ್ಲಿ ಶಿಕ್ಷಕನು ಕಲಿಸುವುದಕ್ಕಿಂತ ಹೇಗೆ ಕಲಿಯಬೇಕು ಅನ್ನೋದು ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಕ್ಷಕ ತಿಳಿಸ್ತಾರೆ. ಓಕೆ, ಶಿಕ್ಷಕನು ಇಲ್ಲಿ ಕೇವಲ ಮಾರ್ಗದರ್ಶಕನಾಗಿರುವವನು. ಓಕೆ, ವಿದ್ಯಾರ್ಥಿಗಳು ಇಲ್ಲಿ ಸ್ವತಃ ಕಲಿತಾರೆ. ಓಕೆ, ಸೊ ಇದಿಷ್ಟು ಏನಕ್ಕೆ ಸಂಬಂಧಿಸಿದ್ದು? ಭಾಷಾ ಪ್ರಯೋಗಾಲಯಕ್ಕೆ ಸಂಬಂಧಿಸಿದ್ದು. ಓಕೆ, ಇನ್ನು ಮುಂದುವರೆದು ನೋಡೋದಾದ್ರೆ ಮೌಲ್ಯಮಾಪನ. ಓಕೆ, ಮೌಲ್ಯಮಾಪನ ಅನ್ನುವಂತಹದ್ದು ನೋಡ್ತಾ ಹೋದಾಗ, ಮೌಲ್ಯ ಅಂದ್ರೆ ಏನು?
ಮೌಲ್ಯ ಅಂದ್ರೆ ಬೆಲೆ ನಿರ್ಧರಿಸುವುದು ಅಂತ ಹೇಳ್ತೀವಿ. ಮಾಪನ ಅಂತ ಅಂದ್ರೆ ಮೌಲ್ಯ ಅಂದ್ರೆ ಬೆಲೆ ನಿರ್ಧರಿಸುವುದು, ಮಾಪನ ಅಂತ ಅಂದ್ರೆ ಒಂದು ವಸ್ತುವಿನ ಗಾತ್ರವನ್ನ ಅಳತೆ ಮಾಡೋದು ಅಂತ ಹೇಳ್ತೀವಿ. ಈ ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಿದಂತವರು ರೆಬೆನ್ಸನ್ ರವರು. ಓಕೆ, ರೆಬೆನ್ಸನ್ ರವರು ಮೊಟ್ಟ ಮೊದಲ ಬಾರಿಗೆ ಮೌಲ್ಯಮಾಪನ ಅನ್ನುವಂತಹ ಪದವನ್ನ ಬಳಕೆ ಮಾಡಿದಂತವ್ರು. ಇನ್ನು ರೆಬೆನ್ಸನ್ ರವರು ಮೌಲ್ಯಮಾಪನದ ತ್ರಿಮುಖ ಸಂಬಂಧವನ್ನ ಗುರುತಿಸ್ತಾರೆ. ಏನಿದು ತ್ರಿಮುಖ ಸಂಬಂಧ? ಉದ್ದೇಶಗಳು, ಅನುಭವ ಮತ್ತೆ ಮೌಲ್ಯಮಾಪನ ಅಂತ. ಉದ್ದೇಶಗಳು, ಅನುಭವ ಮತ್ತು ಮೌಲ್ಯಮಾಪನ, ಇದನ್ನ ನಾವು ತ್ರಿಮುಖ ಸಂಬಂಧ ಅಂತ ಕರಿತೀವಿ. ಓಕೆ, ಶಿಕ್ಷಣ ಕ್ಷೇತ್ರದಲ್ಲಿ ಹಾಕಿಕೊಂಡಿರುವಂತಹ ಗುರಿ ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿದೆ ಅನ್ನೋದನ್ನ ನಿರ್ಣಯಿಸುವಂತಹ ಕ್ರಮವೇ ಮೌಲ್ಯಮಾಪನ ಆಗಿರುತ್ತೆ. ನೋಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಹಾಕಿಕೊಂಡಿರುವಂತ ಗುರಿ, ಏನೆಲ್ಲ ಗುರಿಗಳನ್ನ ಇಟ್ಕೊಂಡಿರ್ತಾರೆ, ಅದು ಎಷ್ಟು ಮಟ್ಟಿಗೆ ಸಾಧಿಸಲ್ಪಟ್ಟಿದೆ ಅನ್ನುವಂತ ನಿರ್ಣಯಿಸುವಂತಹ ಕ್ರಮವನ್ನ ನಾವು ಮೌಲ್ಯಮಾಪನ ಅಂತ ಕರಿತೀವಿ. ಇನ್ನು ವ್ಯಾಖ್ಯೆಯನ್ನ ನೋಡೋದಾದ್ರೆ, ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಕೌಶಲ್ಯ, ಅಭಿವ್ಯಕ್ತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನ ಪ್ರಕಟಿಸುತ್ತಲ್ವಾ, ಅದನ್ನು ಕೂಡ ನಾವು ಮೌಲ್ಯಮಾಪನ ಅಂತ ಹೇಳ್ತೀವಿ. ಈ ರೀತಿ ಹೇಳಿಕೆ ಕೊಟ್ಟಂತವ್ರು ಯಾರು? ಈ ಒಂದು ವ್ಯಾಖ್ಯೆಯನ್ನ ಕೊಟ್ಟಂತವ್ರು R.K. ಕಪೂರ್ ಅವರು. ಯಾರು? R.K. ಕಪೂರ್ ಅವರು. ಓಕೆ, ಮೌಲ್ಯಮಾಪನದ ಲಾಭಗಳು ಏನು? ಮಕ್ಕಳನ್ನ ಅವರ ಕಲಿಕೆಗೆ ಅನುಗುಣವಾಗಿ ವರ್ಗೀಕರಣ ಮಾಡೋದಕ್ಕೆ ನಮ್ಗೆ ಸಹಾಯಕ ಆಗುತ್ತೆ. ವಿದ್ಯಾರ್ಥಿಗಳ ಸ್ವಯಂ ಸುಧಾರಣೆಗೆ ಸಹಾಯಕವಾಗುತ್ತೆ. ಶಿಕ್ಷಕರು ತಮ್ಮ ಬೋಧನಾ ಸಾಮರ್ಥ್ಯವನ್ನ ಜೊತೆಗೆ ತಮ್ಮ ದಕ್ಷತೆಯನ್ನ ತಿಳಿಯೋದಕ್ಕೆ ಅದು ಸಹಾಯಕ ಆಗುತ್ತೆ ಮೌಲ್ಯಮಾಪನ. ಪಠ್ಯಕ್ರಮದ ರಚನೆ ಹಾಗೂ ಸುಧಾರಣೆಗೆ ಸಹಾಯಕ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಕಲಿಕೆಗೆ ಅವಕಾಶ ಮಾಡಿಕೊಡುತ್ತೆ. ವಿದ್ಯಾರ್ಥಿಗಳ ಆಸಕ್ತಿ, ಅಭಿರುಚಿ, ಮನೋವೃತ್ತಿಗಳನ್ನ ಸರಿಯಾದ ರೀತಿಯಲ್ಲಿ ತಿಳಿಯೋದಕ್ಕೆ ಅಥವಾ ಮಾಡೋದಕ್ಕೆ ಇದು ಸಹಾಯಕ ಆಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ನ್ಯೂನತೆಗಳನ್ನ ಗುರುತಿಸಿ ಸಲಹೆ ನೀಡಬಹುದು ಹಾಗೂ ಸೂಕ್ತವಾದ ಮಾರ್ಗದರ್ಶನ ಕೂಡ ಮಾಡಬಹುದಾಗಿದೆ. ಇನ್ನು ವಿದ್ಯಾರ್ಥಿಗಳ ಬುದ್ಧಿಶಕ್ತಿಯನ್ನ ಪರೀಕ್ಷೆ ಮಾಡೋದಕ್ಕೆ ಇದು ಸಹಾಯಕ ಆಗುತ್ತೆ. ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟ ಹೆಚ್ಚಿಸೋದಕ್ಕೆ ಸಹಾಯಕ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡೋದಕ್ಕೆ, ಜೊತೆಗೆ ಪರಿಹಾರ ಬೋಧನೆಯನ್ನ ಹಾಕಿಕೊಳ್ಳೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಇನ್ನು ಮೌಲ್ಯಮಾಪನದ ಕಾರ್ಯವಿಧಾನ ನೋಡೋದಾದ್ರೆ, ಮೌಲ್ಯಮಾಪನ ಕಾರ್ಯವಿಧಾನ ಹೇಗಿರುತ್ತೆ? ಇದು ವೈಜ್ಞಾನಿಕವಾಗಿ ಇರುತ್ತೆ, ಜೊತೆಗೆ ಸಾರ್ವತ್ರಿಕವಾಗಿ ಇರ್ಬೇಕಾಗತ್ತೆ. ವೈಜ್ಞಾನಿಕವಾಗಿರ್ಬೇಕು ಮತ್ತೆ ಸಾರ್ವತ್ರಿಕವಾಗಿ ಇರಬೇಕು. ಇದು ಬೋಧನೆಗಿಂತ ಮೊದಲು ಪ್ರಾರಂಭವಾಗಿ ಬೋಧನೆಯ ನಂತರವೂ ಕೂಡ ಮುಂದುವರಿಬೇಕು. ಪ್ರತಿ ವಿದ್ಯಾರ್ಥಿಯ ಸಾಧನೆಯನ್ನ ಮೌಲ್ಯಮಾಪನ ಮಾಡುವಂತೆ ಇದು ಇರಬೇಕು. ಇದು ಲಿಖಿತ ಹಾಗೂ ಮೌಖಿಕವಾಗಿ ಇರಬೇಕು. ಮೌಲ್ಯಮಾಪನ ಶಿಕ್ಷಣದ ಗುಣಮಟ್ಟವನ್ನ ಅಳೆಯುವಂತೆ ಇರಬೇಕು. ನೋಡಿ, ಮೌಲ್ಯಮಾಪನ ಯಾವಾಗ್ಲೂ ಶಿಕ್ಷಣದ ಗುಣಮಟ್ಟವನ್ನ ಅಳೆಯುವಂತೆ ಇರಬೇಕು. ಇನ್ನು ಮೌಲ್ಯಮಾಪನದ ವಿಧಗಳು ಅಂತ ನಾವು ನೋಡಿದಾಗ ನೋಡಿ, ಇದರಲ್ಲಿ ನಾವು ನಿರಂತರ ಮೌಲ್ಯಮಾಪನದ ವಿಧಗಳಲ್ಲಿ ಮೊದಲನೇದು ನಿರಂತರ ಮೌಲ್ಯಮಾಪನ, ಮತ್ತೆ ಅದ್ರ ಪ್ರಯೋಜನಗಳನ್ನ ನೋಡ್ತಾ ಹೋಗೋಣ. ನಿರಂತರ ಮೌಲ್ಯಮಾಪನ ಅಂತ ಅಂದ್ರೆ ಬೋಧಿಸುವ ಎಲ್ಲಾ ವಿಷಯಗಳನ್ನ ಕೇವಲ ವರ್ಷದ ಕೊನೆಯಲ್ಲಿ ಔಪಚಾರಿಕವಾಗಿ ಮೌಲ್ಯಮಾಪನ ಮಾಡದೆ ನಿರಂತರವಾಗಿ ಅನೌಪಚಾರಿಕ ಹಾಗೂ ಔಪಚಾರಿಕವಾಗಿ ಮೌಲ್ಯಮಾಪನ ಮಾಡುವಂತದ್ದು. ಅಂದ್ರೆ ಶಾಲೆಯ ಒಳಗೆ, ಶಾಲೆಯ ಹೊರಗೆ, ಅಂದ್ರೆ ತರಗತಿಯ ಒಳಗೆ, ಜೊತೆಗೆ ಶಾಲೆಯ ಆವರಣದಲ್ಲಿ. ಓಕೆ, ಅಲ್ಲಿ ಕೂಡ ನಾವು ಮೌಲ್ಯಮಾಪನ ಮಾಡೋದನ್ನ ನಿರಂತರ ಮೌಲ್ಯಮಾಪನ ಅಂತ ಹೇಳ್ತೀವಿ. ಓಕೆ, ಇನ್ನು ಪ್ರಯೋಜನಗಳು ಅಂತ ನೋಡಿದಾಗ, ವಿದ್ಯಾರ್ಥಿಗಳನ್ನ ಕಲಿಕೆಗೆ ಸಿದ್ಧಗೊಳಿಸುವುದು, ಆಸಕ್ತಿ ಮೂಡಿಸುವುದು, ಕೊನೆವರೆಗೂ ಕಲಿಕೆಯ ಬಗ್ಗೆ ಆಸಕ್ತಿ ಹಿಡಿದಿಟ್ಟುಕೊಳ್ಳೋದಕ್ಕೆ ಇದು ಸಹಾಯಕ ಆಗುತ್ತೆ ನಿರಂತರ ಮೌಲ್ಯಮಾಪನ. ಮಕ್ಕಳ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸೋದಕ್ಕೆ ಹಾಗೂ ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಇದು ಮಾಡುತ್ತೆ. ಕಲಿಕೆಯಲ್ಲಿ ಸಂಭವಿಸುವಂತಹ ದೋಷಗಳನ್ನ ಗುರುತಿಸಿ ಅದಕ್ಕೆ ಪರಿಹಾರ ನೀಡೋದಕ್ಕೆ ಇದು ಸಹಾಯಕ ಆಗುತ್ತೆ. ಪರಿಹಾರ ಬೋಧನಾ ಕಾರ್ಯವು ಪರಿಣಾಮಕಾರಿ ಆಗುತ್ತೆ. ಓಕೆ, ಶಿಕ್ಷಕರ ಬೋಧನಾ ಕಾರ್ಯ ಏನಿರುತ್ತೆ ಅದು ಪರಿಣಾಮಕಾರಿ ಆಗುತ್ತೆ. ಬೋಧನೆಯ ಪ್ರತಿ ಹಂತದಲ್ಲಿಯೂ ಕೂಡ ವಿದ್ಯಾರ್ಥಿಗಳ ಕನಿಷ್ಠ ಕಲಿಕಾ ಸಾಮರ್ಥ್ಯ ಮಟ್ಟವನ್ನ ವೃದ್ಧಿಸೋದಕ್ಕೆ ಇದು ಸಹಾಯಕ ಆಗುತ್ತೆ. ಈಗ ನೋಡೋಣ, ದಟ್ ಇಸ್ ವ್ಯಾಪಕ ಮೌಲ್ಯಮಾಪನ. ವ್ಯಾಪಕ ಮೌಲ್ಯಮಾಪನ ಅಂದ್ರೆ ಏನು? ವ್ಯಾಪಕ ಮೌಲ್ಯಮಾಪನ ಅಂತ ಅಂದ್ರೆ ಮಕ್ಕಳ ಸರ್ವತೋಮುಖ ವಿಕಾಸ. ವ್ಯಾಪಕ ಮೌಲ್ಯಮಾಪನ ಅಂತ ಅಂದಾಗ ಮಕ್ಕಳ ಸರ್ವತೋಮುಖ ವಿಕಾಸವನ್ನ ಗಮನದಲ್ಲಿ ಇಟ್ಟುಕೊಂಡು ವಿದ್ಯಾರ್ಥಿಗಳ ಪಠ್ಯ ಹಾಗೂ ಪಠ್ಯೇತರ ಸಾಧನೆಯ ಮಟ್ಟವನ್ನ ಮೌಲ್ಯಮಾಪನ ಮಾಡುತ್ತಾರಲ್ವಾ, ಅದನ್ನ ನಾವು ವ್ಯಾಪಕ ಅಥವಾ ವಿಶಾಲ ಮೌಲ್ಯಮಾಪನ ಅಂತ ಹೇಳ್ತೀವಿ. ವ್ಯಾಪಕ ಅಥವಾ ವಿಶಾಲ ಮೌಲ್ಯಮಾಪನ ಅಂದ್ರೆ ಏನು? ಮಕ್ಕಳ ಸರ್ವತೋಮುಖ ವಿಕಾಸವನ್ನ ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳ ಪಠ್ಯ ಹಾಗೂ ಪಠ್ಯೇತರ ಸಾಧನೆಯ ಮಟ್ಟವನ್ನ ಮೌಲ್ಯಮಾಪನ ಮಾಡೋದು. ಪಠ್ಯ ಹಾಗೂ ಪಠ್ಯೇತರ ಸಾಧನೆಯ ಮಟ್ಟವನ್ನ ಮೌಲ್ಯಮಾಪನ ಮಾಡೋದೇ ವ್ಯಾಪಕ ಅಥವಾ ವಿಶಾಲ ಮೌಲ್ಯಮಾಪನ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಏನಾಗಿತ್ತು? ಪ್ರಯೋಗಶಾಲೆ.
ಪ್ರಯೋಗಶಾಲೆ. ಓಕೆ, ಅಂದ್ರೆ ಭಾಷಾ ಪ್ರಯೋಗಾಲಯ ಜೊತೆಗೆ ಮೌಲ್ಯಮಾಪನದ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಇನ್ನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಕಾನ್ಸೆಪ್ಟ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.